ಮ್ಯಾನಿಫೆಸ್ಟೇಷನ್ ಎಂದರೆ ಕೇವಲ ಕನಸು ಕಾಣುವುದು ಅಲ್ಲ. ಅದು ನಂಬಿಕೆ, ನಿರಂತರ ಪ್ರಯತ್ನ ಮತ್ತು ಅವಸರವೇನೂ ಇಲ್ಲದೆ ಅವಕಾಶಗಳನ್ನು ಸ್ವೀಕರಿಸುತ್ತಾ ಹೋಗುವುದು. ರಾಧಿಕಾ ಎಂಬ ಯುವತಿ ಇದ್ದಳು. ಅವಳಿಗೆ ಯಾವಾಗಲೂ ಉದ್ಯಮಿಯಾಗಬೇಕೆಂಬ ಕನಸು ಇತ್ತು. ಅವಳು ಕೆಲಸ ಮಾಡುತ್ತಿರುವ ಉದ್ಯೋಗದಲ್ಲಿ ಹರ್ಷವಿರಲಿಲ್ಲ. ಹರ್ಷವಿಲ್ಲದೆ ದಿನಗಳನ್ನು ಕಳೆಯುತ್ತಿದ್ದಳು. ಆದರೆ ಅವಳಿಗೆ ತನ್ನ ಮೇಲೆ ನಂಬಿಕೆ ಇತ್ತು. ಆದರೆ ನಾನು ಏನಾದರೂ ಸಾಧಿಸಲು ಹೇಗೆ ಆರಂಭಿಸಬೇಕು ಎಂಬ ಪ್ರಶ್ನೆ ಅವಳಿಗೆ ಕಾಡುತ್ತಿತ್ತು. ಅವಳಿಗೆ ಯಾವುದು ಸ್ಪಷ್ಟವಾಗಿ ತಿಳಿಯುತ್ತಿರಲಿಲ್ಲ. ಒಂದು ದಿನ ಅವಳು ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕುರಿತು ಪುಸ್ತಕವನ್ನು ಓದಿದಳು. ನಂತರ ರಾಧಿಕಾ ತೀರ್ಮಾನಿಸಿದಳು, ನಾನು ನನ್ನ ಕನಸು ನನಸು ಮಾಡಬಹುದು. ನನ್ನಿಂದ ಎಲ್ಲವೂ ಸಾಧ್ಯವಿದೆ. ಅವಳು ಪ್ರತಿದಿನವೂ ಧನಾತ್ಮಕ ಶಬ್ದಗಳು ಕೇಳಲು ಪ್ರಾರಂಭ ಮಾಡಿದಳು. ಅವಳು ತನ್ನ ಉದ್ದೇಶವನ್ನು ಪಾಸಿಟಿವ್ ಅಫರ್ಮೇಷನ್ಸ್ ಮೂಲಕ ಹೇಳಲು ಆರಂಭಿಸಿದಳು ಮತ್ತು ಯಶಸ್ಸು ಪಡೆಯಲು ತನ್ನ ಯಶಸ್ಸನ್ನು ಯೋಚಿಸತೊಡಗಿದಳು. ತನಗೆ ಯಶಸ್ಸು ಆಲ್ರೆಡಿ ಸಿಕ್ಕಿದೆ ಎಂಬುವಂತೆ ಭಾವಿಸತೊಡಗಿದಳು. ಅವಳು ನಂಬಿದಷ್ಟು ಆಕೆಯ ಮನೋಭಾವನೆ ಬದಲಾಗುತ್ತಿದ್ದಂತೆ ಅವಳು ಹೊಸ ಅವಕಾಶಗಳನ್ನು ಕಂಡುಹಿಡಿದುಕೊಂಡಳು. ಪ್ರತಿದಿನ ಪಾಸಿಟಿವ್ ಅಫರ್ಮೇಷನ್ಸ್ ಮತ್ತೆ ತಾನು ಆಲ್ರೆಡಿ ಯಶಸ್ವಿಯಾಗಿದ್ದೇನೆ ಎಂದು ನಿರ್ಧಾರ ಮಾಡಿಕೊಳ್ಳುವ ಮೂಲಕ ತನ್ನ ಧೈರ್ಯ ಮತ್ತು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋದಳು. ಹೀಗೆ ಒಂದು ದಿನ ತನ್ನ ಹೊಸ ಉದ್ಯಮವನ್ನು ಆರಂಭಿಸೇ ಬಿಟ್ಟಳು. ದಿನ ಮತ್ತು ರಾತ್ರಿ ಪರಿಶ್ರಮಪಟ್ಟು ಕೆಲಸ ಮಾಡತೊಡಗಿದಳು. ಸಮಯ ಕಳೆಯುತ್ತಿದ್ದಂತೆ ಅವಳ ವ್ಯಾಪಾರವು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಶುರುವಾಯಿತು. ಪ್ರತಿದಿನ ತಾನು ಮಾಡುವ ವ್ಯಾಪಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೋದಳು. ಬಹುಶಃ ಅವಳು ಥ್ಯಾಂಕ್ಫುಲ್ ಆಗಿರೋದ್ರಿಂದಲೇ ಅವಳಿಗೆ ಬೇಕಾದಷ್ಟು ಸಹಾಯ ಸಹ ಹತ್ತಿರದಿಂದ ದೊರಕಿತು. ಕೊನೆಗೆ ರಾಧಿಕಾ ತನ್ನ ಕನಸು ನನಸು ಮಾಡಿಕೊಂಡಳು. ಅವಳ ನಂಬಿಕೆ, ಪರಿಶ್ರಮ ಮತ್ತು ಅವಳು ನಂಬಿದ ಶಕ್ತಿ ಅವಳನ್ನು ಯಶಸ್ಸಿನ ದಿಕ್ಕಿಗೆ ನಡೆಸಿತು. ಈ ಕತೆ ನಮಗೆ ಏನು ಹೇಳೋದಕ್ಕೆ ಹೊರಟಿದೆ ಅಂದರೆ, ಮ್ಯಾನಿಫೆಸ್ಟೇಷನ್ ಎಂದರೆ ಕೇವಲ ಕನಸು ಕಾಣುವುದು ಅಲ್ಲ. ಅದು ನಂಬಿಕೆ, ನಿರಂತರ ಪ್ರಯತ್ನ ಮತ್ತು ಅವಸರವೇನೂ ಇಲ್ಲದೆ ಅವಕಾಶಗಳನ್ನು ಸ್ವೀಕರಿಸುತ್ತಾ ಹೋಗುವುದು. ನಾವು ಹಾಕೋ ಪ್ರತಿ ವಿಡಿಯೋನು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.